ಇವತ್ತು ಕೊನೆ ಹಂತಕ್ಕೆ ಬಂದಿದ್ದೀವಿ. ಈ ಪಾಠ ಸರ್ಕಲ್ ಪಾಠ ಅಲ್ವಾ. ಇವತ್ತು 10ನೇ ಪಾಠವನ್ನು ಮಾಡ್ತಾ ಇದ್ದೀವಿ. Prove that the angle between the two tangents drawn from an external point to a circle is supplementary to the angle subtended by the line segment joining the points of the contact at the center ಅಂತ ಕೇಳಿದ್ದಾರೆ. ಈಗ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ಇದಕ್ಕೆ ಚಿತ್ರ ಬಿಡಿಸೋಣ. ಚಿತ್ರ ಬಿಡಿಸಿದ್ರೆ ನಾನು ಯಾವಾಗಲೂ ಹೇಳ್ದಂಗೆ ಅರ್ಧ ಕೆಲಸ ಆದಂಗೆ. ಸರ್ಕಲಲ್ಲಿ ಏನಂತ ಕೇಳಿದರೆ ಆಂಗಲ್ ಬಿಟ್ವೀನ್ ದ ಟೂ ಟ್ಯಾಂಜೆಂಟ್ಸ್. ಈಗ ಟೂ ಟ್ಯಾಂಜೆಂಟ್ಸ್ ಇದೆ, ಇಲ್ಲಿಂದು ಇಲ್ಲೊಂದು ಟ್ಯಾಂಜೆಂಟ್ಸ್. ನಮಗೆ ಗೊತ್ತಿದೆ ಟೂ ಟ್ಯಾಂಜೆಂಟ್ಸ್ ಅಂತ ಹೇಳಿದ್ರೆ ಹಿಂಗೆ ಬರುತ್ತೆ ಅಂತಿರೋದು ನಮಗೆ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಟೂ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್, ಅದಕ್ಕೆ ಕೊಟ್ಟಿದ್ದಾರೆ, ಹೆಸರು ಕೊಟ್ಟಿಲ್ಲ, ನಾವು ಅದಕ್ಕೆ ಒಂದು ಹೆಸರನ್ನು ಕೊಟ್ಕೊಳ್ಳೋಣ. ಎಕ್ಸ್ಟರ್ನಲ್ ಪಾಯಿಂಟ್ ಪಿ. External point to a circle is supplementary to the angle subtended by the line segment joining the points ಅಂತ ಹೇಳಿದ್ರೆ ಈ ಲೈನ್ ಇಲ್ಲಿಂದ ಇಲ್ಲಿಗೊಂದು ಈ ಸರ್ಕಲ್ ಸೆಂಟರ್ ಆಫ್ ಸರ್ಕಲ್ ಇದೆಯಲ್ಲ, ಇಲ್ಲಿಂದ ಇಲ್ಲಿದನ್ನು ಜಾಯಿನ್ ಮಾಡಿದ್ರೆ ನಾನು ಈ ಆಂಗಲ್ ಪ್ಲಸ್ ಈ ಆಂಗಲ್ ಈಕ್ವಲ್ ಟು ಎಷ್ಟು ಅಂತ ಪ್ರೂವ್ ಮಾಡಬೇಕು. 180 ಡಿಗ್ರಿ. ಸಪ್ಲಿಮೆಂಟ್ರಿ ಅಂತ ಹೇಳಿದ್ರೆ ಎಷ್ಟು? 180 ಡಿಗ್ರಿ ಅಂತ. ಕನ್ನಡ ಮೀಡಿಯಂ ಅವರು ಅದೇ ತರ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳ ನಡುವಿನ ಕೋನ, ಎರಡು ಸ್ಪರ್ಶಕ ಇದು, ಅದರ ನಡುವಿನ ಕೋನ ಎಷ್ಟಿದೆ ಅಂತ ಕೊಟ್ಟಿದ್ರೆ ಅದರ ನಡುವಿನ ಕೋನ ಕೊಟ್ಟಿಲ್ಲ. ಹಾಗೂ ಸ್ಪರ್ಶ ಬಿಂದುವಿನಿಂದ, ಇಲ್ಲಿಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ, ಸ್ಪರ್ಶ ಬಿಂದುವಿನಿಂದ ವೃತ್ತ ಕೇಂದ್ರಕ್ಕೆ ಸೇರಿಸುವಂತೆ, ಇದು ಸ್ಪರ್ಶ ಬಿಂದು, ವೃತ್ತ ಕೇಂದ್ರಕ್ಕೆ ಸೇರಿಸುವಂತೆ ಹೇಳಿದಂತಹ ರೇಖಾಖಂಡಗಳ ನಡುವಿನ ಕೋನ, ಈ ಕೋನಗಳ ಇದೆರಡನ್ನ ಸೇರಿಸಿದಾಗ ಏನಾಗಬೇಕಂತೆ? ಪರಿಪೂರಕ. ಪರಿಪೂರಕ ಅಂತ ಹೇಳಿದ್ರೆ 180 ಡಿಗ್ರಿ ಆಗಬೇಕು. ಸಪ್ಲಿಮೆಂಟ್ರಿ ಅಂತ ಹೇಳಿದ್ರೆ ಎರಡು ಕೋನವನ್ನ ಸೇರಿಸಿದ್ರೆ ಎಷ್ಟು ಬರಬೇಕು? ಸಪ್ಲಿಮೆಂಟ್ರಿ ಅಂತ ಹೇಳಿದ್ರೆ ಇದು ಗೊತ್ತಿರಬೇಕು, ನೀವು 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. ಎಷ್ಟು ಅಂತ ಅರ್ಥ? 180 ಡಿಗ್ರಿ ಅಂತ ಅರ್ಥ. ಇದನ್ನ ಪ್ರೂವ್ ಮಾಡಬೇಕು, ಈಸಿಯಾಗಿ ಪ್ರೂವ್ ಮಾಡ್ಬೋದು. ನೋಡಿದ ತಕ್ಷಣ ಕೆಲವರಿಗಂತೂ ಫ್ಲಾಶ್ ಆಗಿರುತ್ತೆ ಹೇಗೆ ಮಾಡೋದು ಅಂತ. ಓಕೆನಾ? ಈಗ ಲೆಕ್ಕಕ್ಕೆ ಹೋಗೋಣ. ಏನಂತ ತಗೊಳ್ತೀರಾ? ಇದೊಂದು ಕ್ವಾಡ್ರ ಹೆಸರು ತಗೊಳ್ಳೋಣ. ಇದಕ್ಕೆ ಒಂದು ಎ ಅಂತ ಕೊಟ್ಕೊಳ್ಳಿ, ಇದಕ್ಕೆ ಬಿ ಅಂತ ಕೊಟ್ಕೊಳ್ಳಿ. ಓಕೆನಾ? ಈಗ ಕ್ವಾಡ್ರಿಲ್ಯಾಟ್ರಲ್ ಆಯ್ತು, ಆಯ್ತಾ? ಚತುರ್ಭುಜ ಆಯ್ತು ಅಲ್ವಾ? ಎ ಪಿ ಬಿ ಒ ಒಂದು ಚತುರ್ಭುಜ ಆಯ್ತು. ಆಗ ಏನಂತ ನಿಮ್ಗೆ ಗೊತ್ತಿದೆ, ಎಲ್ಲ ಕೋನಗಳನ್ನು ಆ್ಯಡ್ ಮಾಡಿದಾಗ ಆಂಗಲ್ ಎ ಪ್ಲಸ್ ಆಂಗಲ್ ಪಿ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಒ ಎಷ್ಟು ಡಿಗ್ರಿ ಬರ್ತದೆ? 180 ಡಿಗ್ರಿ ಬರ್ತದೆ. ಸಾರಿ, 360 ಡಿಗ್ರಿ ಬರ್ತದೆ. ಯಾಕೆಂದ್ರೆ 4 ಸೈಡೆಡ್ ಫಿಗರ್. ಅದನ್ನೇ ಬರೀತದೆ. ಆಂಗಲ್ ಪಿ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಒ ಈಕ್ವಲ್ ಟು ಎಷ್ಟು ಅಂತ ಬರಿತೀನಿ? 360 ಡಿಗ್ರಿ, 360 ಡಿಗ್ರಿ. ಚತುರ್ಭುಜ ಆಯಿತು. ಚತುರ್ಭುಜ ಅಂತ ಹೇಳಿದ ತಕ್ಷಣ 4 ಕೋನಗಳ ಮೊತ್ತ 360 ಡಿಗ್ರಿ. ಈಗ ನಮ್ಗೆ ಏನೋ ಗೊತ್ತಿದೆ. ಏನು ಗೊತ್ತಿದೆ ನೋಡಿ, ನಾವು ಫಸ್ಟ್ ಥಿಯರಮ್ ಅಲ್ಲೇ ಕಲ್ತಿದ್ದೀವಿ. ಹೀಗೊಂದು ತ್ರಿಜ್ಯ, ರೇಡಿಯಸ್ಸು, ಇದೊಂದು ಟ್ಯಾಂಜೆಂಟು, ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ ಎಷ್ಟು ಡಿಗ್ರಿ ಮಾಡ್ತದೆ? 90 ಡಿಗ್ರಿ. ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ ಎಷ್ಟಾಗಿದೆ? 90 ಡಿಗ್ರಿ ಆಗಿದೆ. ಸೊ ಇಲ್ಲಿ 90 ಡಿಗ್ರಿ ಬಂತು, ಇಲ್ಲಿನೂ ಏನು ಬಂತು? 90 ಡಿಗ್ರಿ ಬಂತು. ನಾನು ಆ ಜಾಗದಲ್ಲಿ ಅದನ್ನೇ ಹಾಕ್ತೀನಿ, ಬರಿಬೇಕು ನಾನು. ಕೋನ ಎ ಇದ್ದ ಜಾಗದಲ್ಲಿ 90 ಪ್ಲಸ್ ಕೋನ ಬಿ ಇದ್ದ ಜಾಗದಲ್ಲಿ ಸಹ 90 ಪ್ಲಸ್ ಕೋನ ಒ ಈಕ್ವಲ್ ಟು 360. ಆಗ ಕೋನ ಪಿ ಪ್ಲಸ್ ಕೋನ ಒ ಈಕ್ವಲ್ ಟು 360 ಮೈನಸ್ 90 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 180 ಆಗುತ್ತೆ. ಮೈನಸ್ ಮಾಡಿ ಎಷ್ಟು ಬಂತು? 180 ಆಯ್ತಲ್ಲ. ಕೋನ ಪಿ ಪ್ಲಸ್ ಕೋನ ಒ ಈಕ್ವಲ್ ಟು 180 ಡಿಗ್ರಿ. ಏನು ಕೇಳಿದಾರೆ ಅದನ್ನು ಸಾಧಿಸಿ. ಪ್ರೂವ್ ದಟ್ ಪ್ಯಾರಲೋಗ್ರಾಮ್ ಸರ್ಕಮ್ಸ್ಕ್ರೈಬಿಂಗ್ ದ ಸರ್ಕಲ್ ಈಸ್ ಎ ರಾಂಬಸ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಒಂದು ಸಮಾನಾಂತರ ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾದಾಗ ಸಮಾಂತರ ಚತುರ್ಭುಜವು ವಜ್ರಾಕೃತಿಯಾಗಿರುತ್ತದೆ ಎಂದು ಸಾಧಿಸಿ. ನಮಗೆ ಎರಡು ಗುಣಗಳು ಗೊತ್ತಿರಬೇಕು, ವಜ್ರಾಕೃತಿದು ಗೊತ್ತಿರಬೇಕು, ಸಮಾನಾಂತರ ಚತುರ್ಭುಜ ಲಾಸ್ಟ್ ಇಯರ್ ನೀವು ಕಲ್ತಿದ್ದೀರಾ. ಪ್ಯಾರಲೋಗ್ರಾಮ್ ಮತ್ತೆ ರಾಂಬಸ್ದು ಕ್ಯಾರೆಕ್ಟರ್ ಏನು ಅಂತ ಗೊತ್ತಿರಬೇಕು. ಪ್ಯಾರಲೋಗ್ರಾಮ್ ಅಂತ ಹೇಳಿದ್ರೆ ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಅಂಡ್ ಈಕ್ವಲ್. ರಾಂಬಸ್ ಅಂತ ಹೇಳಿದ್ರೆ ಎಲ್ಲಾ ಸೈಡ್ಗಳು ಈಕ್ವಲ್ ಅಲ್ವಾ? ವಜ್ರಾಕೃತಿಯಲ್ಲಿ ಎಲ್ಲಾ ಬಾಹುಗಳು ಸಮವಾಗಿರ್ತದೆ. ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರ್ತದೆ ಮತ್ತು ಸಮಾನಾಂತರವಾಗಿರ್ತದೆ. ಇದೆ ಅದರೊಳಗೆ ಏನಿದೆ? ಸರ್ಕಲ್ ಇದೆ ಅಂತ ಅರ್ಥ. ಅಂತಸ್ಥವಾಗಿದೆ ಅಂತ ಹೇಳಿದ್ರೆ ವೃತ್ತವು ಒಳಗಿದೆ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಸಮಾನಾಂತರ ಚತುರ್ಭುಜದೊಳಗೆ. ನನ್ನ ಚಿತ್ರ ಹೀಗಾಗಿದೆ, ನೀವು ಮಾತ್ರ ನೀಟಾಗಿ ಬರ್ಕೊಳ್ಳಿ. ಓಕೆನಾ? ಈಗ ಇದಕ್ಕೆ ಹೆಸರು ಕೊಟ್ಕೊಳ್ಳೋಣ. ಎ ಬಿ ಸಿ ಡಿ ಸಮಾನಾಂತರ ಚತುರ್ಭುಜ, ಪ್ಯಾರಲೋಗ್ರಾಮ್. ಈಗ ನಮ್ಗೆ ನಾವು ಇದೊಂದು ಲೆಕ್ಕ ಮಾಡಿದೀವಿ ಅಲ್ವಾ? ಯೋಚನೆ ಬರ್ತಾ ಇದೆಯಾ? ಪಿ ಕ್ಯೂ ಆರ್ ಎಸ್ ಅಲ್ಲೊಂದು ಕಂಡೀಷನ್ ತಗೊಂಡಿದ್ದೀವಿ. ಅರ್ಥ ಆಯ್ತಲ್ವಾ? ಏನು ಹೊರಗೆ ಬಾಹ್ಯ ಬಿಂದುವಿನಿಂದ ಎಳೆದ 10.2 ಥಿಯರಮ್ದು ರಿಸಲ್ಟ್ನ ಉಪಯೋಗಿಸಿ ಮಾಡಿರೋದು. ಅದೇ ಥರ ಇದನ್ನು ಸಹ ಮಾಡ್ಬೇಕು ಮಕ್ಕಳೇ. ಆಗ ನಾವು ಕಲರ್ ಪೆನ್ ತಗೊಳ್ಳೋಣ. ಮಾಡಿದ್ದೀರಾ? ಸೇಮ್ ಅದನ್ನೇ. ಇದು ಎ ಅಂತ ಹೇಳೋದು ಏನಾಗುತ್ತೆ? ಬಾಹ್ಯ ಬಿಂದು. ಅಂದರೆ
ಎಕ್ಸ್ಟರ್ನಲ್ ಪಾಯಿಂಟ್, ಎ ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ. ಆಗ ಈ ಟ್ಯಾಂಜೆಂಟು ಮತ್ತೆ ಈ ಟ್ಯಾಂಜೆಂಟ್ ಏನಾಯ್ತು, ಈಕ್ವಲ್ ಆಯ್ತು. ಅರ್ಥ ಆಯ್ತಲ್ಲ ಮಕ್ಕಳೇ? ಆಗ ಇಲ್ಲಿ ಯಾವುದು ಬಿ ಎಕ್ಸ್ಟರ್ನಲ್ ಪಾಯಿಂಟ್, ಬಾಹ್ಯ ಬಿಂದು ಯಾವುದು, ಬಿ ಅಂತ ಹೇಳೋದು ಬಾಹ್ಯ ಬಿಂದು. ಆಗ ನನಗೆ ಬಿ ಪಿ ಮತ್ತೆ ಬಿ ಕ್ಯೂ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಇಲ್ಲಿ ಯಾವುದು ಬಾಹ್ಯ ಬಿಂದು ಅಥವಾ ಎಕ್ಸ್ಟರ್ನಲ್ ಪಾಯಿಂಟ್, ಸಿ ಅಂತ ಹೇಳೋದು ಎಕ್ಸ್ಟರ್ನಲ್ ಪಾಯಿಂಟ್. ನನಗೆ ಆರ್ ಸಿ ಮತ್ತೆ ಸಿ ಕ್ಯೂ ಏನಾಗಿರ್ತದೆ, ಈಕ್ವಲ್ ಆಗಿರ್ತದೆ. ಇದಿಷ್ಟು ನಾವು ಮೊದಲಿನ ಚಿತ್ರಕ್ಕೂ ಹೀಗೆ ಕಲರ್ ಹಾಕಿ ಮಾಡಿದ್ವಿ. ನಿಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಮಾಡಿದ್ವಿ, ನೀವು ಮಾಡಬೇಕು ಅಂತಿಲ್ಲ. ಬಟ್ ನೀವು ಕಲಿಬೇಕಾದ್ರೆ ನಿಮಗೆ ಒಂದ್ಸಲ ಕಲ್ತ್ಬಿಟ್ರೆ ನೀವು ಮತ್ತೆ ನೆಕ್ಸ್ಟ್ ಯಾವ ಚಿತ್ರ ನೋಡಿದ್ರು ಈಸಿಯಾಗಿ ಮಾಡ್ಬೋದು ಮಕ್ಕಳೇ. ಒಂದು ಮಗುವಿಗಾದರೂ ನಾನು ಮಾಡೋ ಪ್ರಾಬ್ಲಮಿಂದ ಹೆಲ್ಪ್ ಆದರೆ ಅದು ನನಗೆ ತುಂಬ ಸಂತೋಷ ಕೊಡುತ್ತೆ ಮಕ್ಕಳೇ. ಯಾರೆಲ್ಲ ಕಷ್ಟ ಇದೆ ಪ್ರಾಬ್ಲಮ್ಸು ಮ್ಯಾಥ್ಸ್ ಅಂತ ಹೇಳೋರಿಗೆ ಪ್ಲೀಸ್ ಶೇರ್ ಮಾಡಿ, ಓಕೆನಾ? ಈಗ ಲೆಕ್ಕಕ್ಕೆ ಹೋಗೋಣ. ನಾನೇನು ತಗೊಳ್ತೀನಿ, ಕಂಟಿನ್ಯೂಸ್ ಆಗಿ ತಗೋಬೇಕು. ಕಂಡೀಷನ್ ಗೊತ್ತಿದೆಯಲ್ಲ ನಿಮಗೆ. ಈಗ ನಾನು ಡಿ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಹೇಳಿದ್ರೆ ಡಿ ಎಸ್ ಈಕ್ವಲ್ ಟು ಏನಂತ ಬರಿತೀನಿ, ಡಿ ಆರ್. ಡಿ ಆರ್, ಡಿ ಎಸ್ ಈಕ್ವಲ್ ಟು ಡಿ ಆರ್. ಯಾಕಂದ್ರೆ ಡಿ ಅಂತ ಹೇಳೋದು ಎಕ್ಸ್ಟರ್ನಲ್ ಪಾಯಿಂಟ್, ಬಾಹ್ಯ ಬಿಂದು. ಆಗ ಡಿ ಎಸ್ ಮತ್ತೆ ಡಿ ಆರ್ ಏನಾಗುತ್ತೆ, ಸಮ ಆಗಿರ್ತದೆ. ನೆಕ್ಸ್ಟ್ ಅದೇ ತರ ಇಲ್ಲಿ ಎ ಬಾಹ್ಯ ಬಿಂದು ಆದಾಗ ಇದರ ಡಿ ಎಸ್ ಅಡಿಯಲ್ಲಿ ಯಾವ್ದನ್ನ ಕೆಳಗೆ ಯಾವ್ದನ್ನ ಬರಿಬೇಕು, ಎಸ್ ಎನೇ ಬರಿಬೇಕು. ಸೊ ಬರೆಯೋಣ, ಎಸ್ ಎ ಈಕ್ವಲ್ ಟು ಏನಂತ ಬರಿತೀನಿ, ಎ ಪಿ. ಇದು ಪಿ, ಓಕೆನಾ? ನೆಕ್ಸ್ಟ್ ಎ ಪಿ ಬರ್ದಾಯ್ತು. ನೆಕ್ಸ್ಟ್ ಯಾವ್ದು ಬರಿಬೇಕು, ನಾನು ಪಿ ಬಿನೇ ಬರಿಬೇಕು. ಓಕೆ, ಬಿ ಪಿ ಈಕ್ವಲ್ ಟು, ಸಾರಿ ಇಲ್ಲಿ ಬರೆಯೋದ ಬಿ ಪಿ, ತಪ್ಪಲ್ವಾ ಮಕ್ಕಳೇ? ಎಲ್ಲಿ ಬರಿಬೇಕು, ಯಾವ್ದ್ರ ಅಡಿಯಲ್ಲಿ ಬರಬೇಕು, ಎಲ್ಲಿ ಪಿ ಬಂದಿದೆಯೋ ಇಲ್ಲಿಗೆ ನಿಲ್ಲಿಸಿದೀನಿ. ಸೊ ಇದರ ಕೆಳಗೇನೆ ನಾನು ಏನು ಬರಿಬೇಕಾಗುತ್ತೆ, ಬಿ ಪಿ ಅನ್ನ ಬರಿಬೇಕಾಗುತ್ತೆ. ಬಿ ಪಿ ಈಕ್ವಲ್ ಟು ಇನ್ನೊಂದು ಬಿ ಕ್ಯೂ, ಅದನ್ನ ಇಲ್ಲಿ ಬರೆಯೋಣ, ಬಿ ಕ್ಯೂ. ಈಗ ಬಿ ಕ್ಯೂ ಬರ್ದೆ. ಬಿ ಕ್ಯೂ ಕೆಳಗೇನೆ ನಾನು ಏನನ್ನ ಬರಿಬೇಕು, ಸಿ ಕ್ಯೂ ಅನ್ನ ಬರಿಬೇಕು. ಸೊ ನನಗೆ ಗೊತ್ತು ಸಿ ಕ್ಯೂ ಈಕ್ವಲ್ ಟು ಏನು, ಸಿ ಆರ್. ಅದನ್ನ ಇಲ್ಲಿ ಬರಿತೀನಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಮಾಡಿದ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನೀವು ಡಿ ಎಸ್ ಫಸ್ಟ್ ಬರಿತೀರಾ, ಆಮೇಲೆ ಡಿ ಎಸ್ ಈಕ್ವಲ್ ಟು ಡಿ ಆರ್, ಆಮೇಲೆ ಡಿ ಎಸ್ ಆದ್ಮೇಲೆ ಇದೇ ಲೈನ್ ಅನ್ನ ಬರಿಬೇಕಾಗುತ್ತೆ. ಎಸ್ ಎ ಅನ್ನ ಡಿ ಎಸ್ ಕೆಳಗೇನೆ ಬರಿಬೇಕು. ಎಸ್ ಎ ಆಯ್ತು. ನೆಕ್ಸ್ಟ್ ಡಿ ಎಸ್ ಎ ಈಕ್ವಲ್ ಟು ನಾನು ಏನ್ ಬರಿತೀನಿ, ಎ ಪಿ. ಆಗ ಪಿ ಇದೆ, ಪಿ ತನಕ ಬರ್ತೀನಿ. ನೆಕ್ಸ್ಟ್ ಲೈನ್ ಯಾವುದು, ಪಿ ಬಿ ತಗೋಬೇಕು. ಆಗ ಇದರ ಡಿಯಲ್ಲಿ ಬರಬೇಕು. ಇದು ನಿಮಗೆ ಅರ್ಥ ಆಗಿರ್ತದೆ ಅಂತ ತಿಳ್ಕೊಳ್ತೀನಿ. ಇದನ್ನ ಈಕ್ವೇಶನ್ ನಂಬರ್ 1, 2, 3, 4 ಅಂತ ತಗೊಳ್ತೀವಿ. ಇದೆಲ್ಲಿಂದ ಬಂದಿದ್ದು, 10.2 ಇಂದ. ಏನು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಸಮ ಅಂತ ಪ್ರೂವ್ ಮಾಡಿದೀವಿ. ಟ್ಯಾಂಜೆನ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಈಕ್ವಲ್ ಅಂತ ನಾವು ಪ್ರೂವ್ ಮಾಡಿದೀವಿ. ಓಕೆನಾ? ಅದನ್ನೇ ನಾನು ಇಲ್ಲಿ ತಗೊಳ್ತಾ ಇರೋದು. ಫ್ರಮ್ 10.2 ಅಂತ ಬರೆದ್ಬಿಡಿ. ಓಕೆನಾ? ಈಗ ನಾವು 1 ಪ್ಲಸ್ ಎಲ್ಲವನ್ನ ಪ್ಲಸ್ ಮಾಡ್ತೀನಿ. 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಮಾಡಿದಾಗ ಕರೆಕ್ಟ್ ಆಗಿ ಕೆಳಗೆ ಬರ್ಕೊಂಡು ಹೋಗಿ. ಡಿ ಎಸ್ ಇಲ್ಲಿ ಇರೋದನ್ನ ಮಾತ್ರ ಒಂದ್ ಕಡೆ ಬರ್ಕೊಳ್ಳಿ. ಪ್ಲಸ್ ಎಸ್ ಎ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ. ಅದೇ ತರ ರೈಟ್ ಸೈಡ್ ಅಲ್ಲಿ ಇರೋದನ್ನ ಹಾಗೆ ಬರ್ಕೊಳ್ಳಿ. ಡಿ ಆರ್ ಪ್ಲಸ್ ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್. ಓಕೆ ಮಕ್ಕಳೇ, ಡಿ ಎಸ್ ಮತ್ತೆ ಎಸ್ ಸಿ ಅನ್ನು ಆಡ್ ಮಾಡಿದಾಗ ನನಗೆ ಏನ್ ಸಿಗುತ್ತೆ, ಎ ಡಿ ಸಿಗುತ್ತೆ. ಅದನ್ನ ಬರಿತೀನಿ ನಾನು, ಎ ಡಿ ಅಂತ. ಪ್ಲಸ್ ಬಿ ಕ್ಯೂ ಮತ್ತೆ ಸಿ ಕ್ಯೂ ಅನ್ನ ಆಡ್ ಮಾಡಿದಾಗ, ಬಿ ಕ್ಯೂ ಮತ್ತೆ ಸಿ ಕ್ಯೂ ಅನ್ನ ಆಡ್ ಮಾಡಿದಾಗ ನನಗೆ ಸಿಗುತ್ತೆ ಬಿ ಸಿ. ಅದನ್ನ ಬರಿತೀನಿ. ಓಕೆನಾ? ಬಿ ಸಿ. ಡಿ ಆರ್ ಮತ್ತೆ ಸಿ ಆರ್, ಡಿ ಆರ್ ಮತ್ತೆ ಸಿ ಆರ್ ಅನ್ನ ಸೇರಿಸಿದಾಗ ಸಿ ಡಿ ಸಿಗುತ್ತೆ. ಸಿ ಡಿ ಅಂತ ಬೇಕಾದ್ರೆ ಬರಿಬೋದು, ಡಿ ಸಿ ಅಂತ ಬರಿಬೋದು. ನಾನು ಸಿ ಡಿ ಅಂತ ಬರಿತೀನಿ. ಪ್ಲಸ್ ಎ ಪಿ ಪ್ಲಸ್ ಬಿ ಪಿ ಅನ್ನ ಆಡ್ ಮಾಡಿದಾಗ ನನಗೆ ಏನ್ ಸಿಗುತ್ತೆ, ಎ ಬಿ ಸಿಗುತ್ತೆ. ಇದಿಷ್ಟನ್ನ ನಾವು ಎಲ್ಲಿ ಮಾಡಿದೀವಿ, ಒಂದು ಯಾವ ಪ್ರಾಬ್ಲಮ್ ಅದು, ಪ್ರಾಬ್ಲಮ್ ನಂಬರ್ 8ರಲ್ಲಿ ಸೇಮ್ ಇಷ್ಟನ್ನ ಮಾಡಿದೀವಿ ನಾವು, ಅಲ್ವಾ? ಇದನ್ನ ನಾವು ಮಾಡಿದೀವಿ ಪ್ರಾಬ್ಲಮ್ ನಂಬರ್ 8ರಲ್ಲಿ. ಈಗ ನಾವು ನೆಕ್ಸ್ಟ್ ಇಷ್ಟೆಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಈಗ ನಮ್ಗೆ ಏನ್ ಗೊತ್ತಿದೆ ಅಂತ ಹೇಳಿದ್ರೆ, ಫಸ್ಟೇ ಕೊಟ್ಟಿದ್ದಾರೆ, ಇದೊಂದು ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಏನ್ ಗೊತ್ತಿದೆ, ನಮಗೆ ಗೊತ್ತಿದೆ ಎ ಡಿ ಈಕ್ವಲ್ ಟು ಸಿ ಡಿ ಅಂತ ಗೊತ್ತಿದೆ. ಹೌದಾ? ನಮಗೆ ಗೊತ್ತಿರುವಂತದ್ದು. ಇದನ್ನ ಅಳಿಸ್ತೀನಿ ಮಕ್ಕಳೇ. ಪ್ಯಾರಲೋಗ್ರಾಮ್ ಅಲ್ಲಿ ಇದು ನಿಮಗೆ ಗೊತ್ತಾದ್ರೆ ಸಾಕು, ಬರಿಬೇಕು ಅವಶ್ಯಕತೆ ಇಲ್ಲ. ನಮ್ಗೇನ್ ಗೊತ್ತಿದೆ, ಎ ಬಿ ಈಕ್ವಲ್ ಟು ಎ ಬಿ ಈಕ್ವಲ್ ಟು ಸಿ ಡಿ ಅಥವಾ ಡಿ ಸಿ. ನೆಕ್ಸ್ಟ್ ಎ ಡಿ ಈಕ್ವಲ್ ಟು ಬಿ ಸಿ. ಯಾಕೆಂದ್ರೆ ಪ್ಯಾರಲೋಗ್ರಾಮ್ ಅಂತ ಕೊಟ್ಟ ತಕ್ಷಣ ನಮ್ಗೆ ಅಂಡರ್ಸ್ಟುಡ್ ಎ ಬಿ ಈಕ್ವಲ್ ಟು ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ. ಎ ಬಿಗೆ ಅಭಿಮುಖವಾಗಿ ಯಾವುದಿದೆ, ಸಿ ಡಿ ಇದೆ.
ಎ ಡಿಗೆ ಅಭಿಮುಖವಾಗಿ ಯಾವುದಿದೆ, ಬಿ ಸಿ ಇದೆ. ಅಭಿಮುಖ ಅಂದ್ರೆ ಆಪೋಸಿಟ್ ಆಗಿ ಯಾವುದಿದೆ ಅಂತ. ಸೊ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇನ್ ಅ ಪ್ಯಾರಲೋಗ್ರಾಮ್. ಸೊ ಇಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಬರ್ದಿದ್ದೀನಿ ಅಲ್ವಾ. ಈಕ್ವಲ್ ಅಂತ ಬರೆದ ತಕ್ಷಣ ನಾನು ಎ ಡಿ ಇದ್ದಲ್ಲಿ ಏನಂತ ಬರ್ದಿದ್ದೀನಿ, ಬಿ ಸಿ ಅಂತ ಬರ್ದಿದ್ದೀನಿ. ಅದ್ರ ಬದಲಿಗೆ ನಾನು ಇಲ್ಲಿ 2BC ಅಂತ ಬರ್ದ್ಬಿಡ್ಲ, ನನಗೆ ಬೇಕಾಗಿರೋದು. ಓಕೆ, ನಾನೇನು ಬರಿತೀನಿ ಇದನ್ನ 2BC. ಯಾಕೆ ಅಂತ ಹೇಳಿದ್ರೆ ಎ ಡಿ ಇದ್ದ ಜಾಗದಲ್ಲಿ ನಾನು BC ಅಂತಾನೆ ಬರಿತೀನಿ. ಎ ಡಿ ಈಕ್ವಲ್ ಟು BC ಅಂತ ಬರ್ತೀನಿ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಕೊಟ್ಟಿದ್ದಾರೆ ಪ್ಯಾರಲೋಗ್ರಾಮ್ ಅಂತ. ಈಕ್ವಲ್ ಟು ಇಲ್ಲಿ CD ಪ್ಲಸ್ AB, ನನಗೆ ಗೊತ್ತಿದೆ AB ಈಕ್ವಲ್ ಟು CD ಅಂತ ಅಲ್ವಾ. ಆಗ ನಾನು ಏನ್ ಮಾಡ್ತೀನಿ, ಅದನ್ನ 2AB ಅಂತ ಬರಿತೀನಿ. 2AB ಅಂತ ಸೇಮ್ ಅಲ್ವಾ. ಈ ಎರಡು ಕ್ಯಾನ್ಸಲ್ ಆಯ್ತು. ಆಗ ಏನಾಯ್ತು, ಎರಡು ಕ್ಯಾನ್ಸಲ್ ಆದ ತಕ್ಷಣ BC ಈ ಲೈನು ಈಕ್ವಲ್ ಟು AB ಆಗುತ್ತೆ. AB ಅಂತ ಹೇಳೋದು ಕೆಳಗೆ. ಈಗ BC ಮತ್ತೆ AB ನನಗೆ ಯಾಕೆ ಅದು ಈಕ್ವಲ್, ನನಗೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ನಮಗೆ ಫಸ್ಟೇ ಕೊಟ್ಟಿದ್ದಾರೆ. ಈಗ ಏನಾಯ್ತು, ಇದು ಮತ್ತೆ ಇದು ಈಕ್ವಲ್ ಅಂತದ್ದು, ಇದು ಅಡ್ಜಸೆಂಟ್ ಸೈಡ್, ಪಕ್ಕದಲ್ಲಿರೋ ಬಾಹುಗಳೇ ಸಮ ಅಂತ ಹೇಳಿದಾಗ ಇದು ಸಹ ಸಮ ಆಗಿರ್ತದಲ್ವಾ. ಇದು ಇದಕ್ಕೆ ಸಮ ಅಂತ ಹೇಳಿದ್ರೆ ನನಗೆ ಗೊತ್ತು ಇದು ಸಮ ಅಂತ, ಆಗ ಇದು ಇದಕ್ಕೆ ಸಮ, ಆಗ ಎಲ್ಲವೂ 4 ಏನಾಗುತ್ತೆ, ಸಮ ಆಗುತ್ತೆ. ದೇರ್ಫೋರ್ AB ಈಕ್ವಲ್ ಟು BC ಈಕ್ವಲ್ ಟು CD ಈಕ್ವಲ್ ಟು DA ಎಲ್ಲವೂ ಸಮ ಆಯಿತು. ಆಗ ಏನಾಯ್ತು, ಅದೊಂದು ರಾಂಬಸ್ ಆಯಿತು, ಒಂದು ವಜ್ರಾಕೃತಿ. ಆದ್ದರಿಂದ ಇದೊಂದು ವಜ್ರಾಕೃತಿ ಅಥವಾ ರಾಂಬಸ್ ಅಂತ ಬರೀರಿ. ಹೆನ್ಸ್ ಪ್ರೂವ್ಡ್, ದಟ್ಸ್ ಆಲ್. ಓಕೆನಾ. ಎಲ್ಲವೂ ಈಕ್ವಲ್ ಅಂತ ಬರೆದು ಇದು ಒಂದು ರಾಂಬಸ್ ಅಥವಾ ಇದು ಒಂದು ವಜ್ರಾಕೃತಿ ಅಂತ ಬರೆದ್ರೆ ಆಯ್ತು. is a triangle drawn to circumscribe a circle ಅಂತ. ಸರ್ಕಲ್ ಒಳಗಿದೆ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ರೇಡಿಯಸ್ ಎಷ್ಟಿದೆ, ಇದು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸಚ್ ದ್ಯಾಟ್ ದ ಸಿಗ್ಮೆಂಟ್ ಬಿ ಡಿ ಎಲ್ಲಿದೆ, BD ಇದು BD ಆ್ಯಂಡ್ DC ಅಂತ ಹೇಳೋದು ಇದು. into which BC is divided by the point of contact D. ಇದರಿಂದ D ಇಂದ ಇದು ನಮಗೆ ಡಿ ಏನು OD ಅಂತ ಹೇಳೋದು ರೇಡಿಯಸ್ ಅಂತ ಗೊತ್ತಾಯಿತು, ಇದು ಟ್ಯಾಂಜೆಂಟ್ ಅಂತ ಗೊತ್ತಾಯಿತು. ಆರ್ ದ ಲೆಂತ್ ಆಫ್ 8 ಸೆಂಟಿಮೀಟರ್ ಆ್ಯಂಡ್ 6 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಇಲ್ಲಿಂದ ಇಷ್ಟಕ್ಕೆ 6 ಸೆಂಟಿಮೀಟರ್ ಇದೆ, ಇಲ್ಲಿಂದ ಇಷ್ಟು 8 ಸೆಂಟಿಮೀಟರ್ ಇದೆ. ಫೈಂಡ್ ದ ಸೈಡ್ ಆಫ್ AB ಆ್ಯಂಡ್ AC. ಈ AB ಮತ್ತು AC ಫೈಂಡ್ ಔಟ್ ಮಾಡಿ ಅಂತ ಹಿಂಗೆ ಕೊಟ್ಟಿದ್ದಾರೆ, ವೃತ್ತ ಕೊಟ್ಟಿದ್ದಾರೆ, ಅಂತಸ್ಥವಾಗಿದೆ ಅಂತ ಕನ್ನಡದಲ್ಲಿ ಹೇಳಿದ್ದಾರೆ. ಇದೇನಾಗಿದೆ, ಇದು ತ್ರಿಜ್ಯ ಅಂತ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಇದು ಸ್ಪರ್ಶಕ ಅಂತ ಗೊತ್ತಾಗ್ತದೆ. ಸ್ಪರ್ಶಕದ ಈಚೆ ಬದಿ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಸ್ಪರ್ಶಕದ ಈಚೆ ಬದಿ 6 ಸೆಂಟಿಮೀಟರ್. ಇದೊಂದು ತ್ರಿಭುಜವನ್ನು ಮಾಡಿದೆ. ಇಲ್ಲೂ ಸ್ಪರ್ಶಕ ಇದೆ, ಇದು ಸ್ಪರ್ಶಕನೇ. ಯೋಚನೆ ಇಟ್ಕೊಂಡಿರಬೇಕು, ಇದು ಟ್ಯಾಂಜೆಂಟ್. ನಿಮಗೆ ಈಗ ಉತ್ತರ ಉಳಿಬೇಕು. ಈಗ ಏನು ಮಾಡಬೇಕಂತೆ, ನಾವು ಈ AB ಮತ್ತು AC ಎಷ್ಟು ಅಂತ, AB AC ಎಷ್ಟು ಅಂತ ಕಂಡುಹಿಡಿಬೇಕಾಗತ್ತೆ ಮಕ್ಕಳೇ. ಇದು ಚಿತ್ರ ಕೊಟ್ಟಿದ್ದಾರೆ, 6 ಸೆಂಟಿಮೀಟ್ರು 8 ಸೆಂಟಿಮೀಟರ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರುವಂಥದ್ದು. ಅದು ಸ್ವಲ್ಪ ಲೆಂದಿ ಆಗಿರುವಂತಹ ಉತ್ತರ ಆಗಿರೋದ್ರಿಂದ ನಾನು ಶೀಟ್ ಪೇಪರ್ಲಿ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈಗ ನಾವು ಸಣ್ಣದಾಗಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ನಮಗೆ ನಾನೇನು ಮಾಡಿದ್ದೀನಿ, ಇದು ಒಂದು ತ್ರಿಜ್ಯವನ್ನು ಬೆಳೆಸಿದ್ದೀನಿ. ಇದನ್ನು ನಾನು ಏನು ಮಾಡಿದ್ದೀನಿ, ಜಾಯಿನ್ ಮಾಡಿದ್ದೀನಿ. ಓಕೆ, ಇದನ್ನು ಜಾಯಿನ್ ಮಾಡಿದ್ದೀನಿ. ಫಸ್ಟು ಇದು ಮಾತ್ರ ಕೊಟ್ಟಿದ್ದರು, ನಾನು ಬಾಕಿ ಇರೋದು ಗ್ರೀನ್ ಲೈನಲ್ಲಿ ಮತ್ತು ವೈಲೆಟಲ್ಲಿ ಹಾಕಿರೋದೆಲ್ಲ ನಾನು ಮಾಡಿರುವಂತಹ ಕನ್ಸ್ಟ್ರಕ್ಷನ್. ಈಗ ನಾವು ಹೇಗೆ ಇದನ್ನು ನಾವೇನು ಕಂಡುಹಿಡಬೇಕಂತ ಹೇಳಿದ್ರೆ, ಈ ಸೈಡು ಮತ್ತು ಈ ಸೈಡನ್ನು ಕಂಡುಹಿಡಬೇಕು. ಬರೀ ಕೊಟ್ಟಿರೋದು ಇದು ಮಾತ್ರ ಕೊಟ್ಟಿರೋದು, ಮತ್ತು ಒಂದು ತ್ರಿಜ್ಯನ ಕೊಟ್ಟಿದ್ದಾರೆ, ಒಂದು ರೇಡಿಯಸನ್ನು ಕೊಟ್ಟಿದ್ದಾರೆ. ಈಗ ನಮ್ಗೆ ಗೊತ್ತು, ನಮಗೆ 10.2 ರಿಸಲ್ಟ್ ತೊಗೊಂಡು ಏನು ಮಾಡ್ಬೋದು ಅಂತ ಫಸ್ಟ್ ನೋಡಬೇಕು. ಯಾಕೆಂತಂದರೆ ನಾವು ಈಗ ಲೆಕ್ಕಗಳನ್ನ ಮಾಡ್ತಾ ಇರೋದೇ 10.2 ರಿಸಲ್ಟ್ ಮೇಲೆ. ಈಗ ಇದು 6 ಸೆಂಟಿಮೀಟರ್ ಅಂತ ಹೇಳಿದ್ರೆ ಇದೊಂದು ಸರ್ಕಲ್ ಆಗೋತ್ತಿಗೆ ಇದು ಎಕ್ಸ್ಟರ್ನಲ್ ಪಾಯಿಂಟ್, ಬಾಹ್ಯ ಬಿಂದು. ಆದರೆ ಈ ಲೈನು ಮತ್ತು ಈ ಲೈನ್ ಏನಾಗುತ್ತೆ, ಸ್ಪರ್ಶಕಗಳಾಗುತ್ತೆ. ಏನಾಗುತ್ತೆ, ಟ್ಯಾಂಜೆಂಟ್ಸ್ ಆಗುತ್ತೆ. ಟ್ಯಾಂಜೆಂಟ್ಸ್ ಆಯಿತು ಅಂತ ಹೇಳಿದ ತಕ್ಷಣ, ಹೌದಲ್ವಾ, ಇಲ್ಲಿಂದ ಇಲ್ಲಿ ತನಕ ಇದಕ್ಕೆ ಹೆಸರೇನೋ ಇಲ್ಲಿ ಕೊಡಬೇಕು, D ಅಂತ ಕೊಡಿ. ಇದು ABC ಆಯಿತು, D ಆಯಿತು, ಇಲ್ಲಿ E ತಗೊಳ್ಳಿ, EF. ಓಕೆ, ಇದು ಯಾವಾಗಲೂ ಸೆಂಟರ್ ಆಫ್ ದ ಸರ್ಕಲ್. ಈಗ ನಾವು ತಗೊಳ್ಳೋಣ. ಈಗ ಇದು ಅರ್ಥ ಆಯ್ತಾ ಮಕ್ಕಳೇ. ಈಗ C ಎಕ್ಸ್ಟರ್ನಲ್ ಪಾಯಿಂಟ್, C ಬಾಹ್ಯ ಬಿಂದು ಆದಾಗ ನಮಗೆ ಗೊತ್ತು ಇದು 6 ಸೆಂಟಿಮೀಟರ್ ಅಂತ ಹೇಳಿದರೆ ಇದು ಸಹ ಎಷ್ಟು ಸೆಂಟಿಮೀಟ್ರು, 6 ಸೆಂಟಿಮೀಟ್ರು. ಅರ್ಥ ಆಯ್ತಲ್ವಾ. ಇದು 6 ಸೆಂಟಿಮೀಟರ್ ಆದರೆ ಇದು ಎಷ್ಟು ಸೆಂಟಿಮೀಟರ್ ಆಗುತ್ತೆ, 6 ಸೆಂಟಿಮೀಟರ್ ಆಗುತ್ತೆ. ನೋಡಿ, ಇದು ವೃತ್ತಕ್ಕೆ ಈ ಕಡೆಯಿಂದ ಇದು ಬಾಹ್ಯ ಬಿಂದು, B ಅಂತ ಹೇಳೋದು ಬಾಹ್ಯ ಬಿಂದು. ಆಗ BF ಈಕ್ವಲ್ ಟು ಏನಂತ ಬರಿತೀನಿ, BD. ಇದು ಆಗ ಇಲ್ಲಿ 8 ಸೆಂಟಿಮೀಟರ್ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಸೆಂಟಿಮೀಟರ್ ಆಗುತ್ತೆ, 8 ಸೆಂಟಿಮೀಟರ್. ಇದನ್ನು ಏನು ಗೊತ್ತಿಲ್ಲ, ಆಗ ನಾನು ಇದನ್ನು X ಅಂತ ತಗೊಳ್ತೀನಿ, ಇದನ್ನು ಸಹ X ಅಂತ ತಗೊಳ್ತೀನಿ.
ಅರ್ಥ ಆಯ್ತಾ? ಈಗ ನಮಗೆ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಕಳೆದ ವರ್ಷ ಕಲ್ತಿದ್ದೀವಲ್ಲ ಹೆರಾನ್ಸ್ ಸೂತ್ರ, ವಿಸ್ತೀರ್ಣ ಕಂಡುಹಿಡಲಿಕ್ಕೆ, ಏರಿಯಾ ಕಂಡುಹಿಡಲಿಕ್ಕೆ, ಟ್ರಯಾಂಗಲ್ದು ಏರಿಯಾ ಕಂಡುಹಿಡಲಿಕ್ಕೆ ಅದನ್ನೇ ಯೂಸ್ ಮಾಡಬೇಕಾಗುತ್ತೆ ಮಕ್ಕಳೇ. ಸ್ವಲ್ಪ ಲೆಂದಿ, ನಿಮಗೆ ಗೊತ್ತಿದೆ. ಆಗ ಆ ಫಾರ್ಮುಲಾ ಮತ್ತು ನಮಗೆ ಈಗ ವಿಸ್ತೀರ್ಣ ಇದನ್ನು ಕರಿಬೇಕಾದ್ರೆ ½ ಅಂತ ಒಂದು ಫಾರ್ಮುಲಾ ಇದೆಯಲ್ವಾ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ. ಆ ಎರಡೂ ಸೂತ್ರವನ್ನು ನಾವೇನು ಮಾಡಬೇಕಾಗತ್ತೆ, ಬರೆದು ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕಾಗತ್ತೆ. ಎರಡು ಸೂತ್ರವನ್ನು ಬಳಸಿನೇ ನಾವು ಈ ಲೆಕ್ಕವನ್ನು ಮಾಡಬೇಕಾಗತ್ತೆ. ಈಗ ಮಾಡ್ಕೊಂಡು ಹೋಗೋಣ ಮಕ್ಕಳೇ, ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಇಲ್ಲಿ ಸೂತ್ರ ಹಾಕ್ತೀರಾ, A = S × S - A S - B S - C ಅಂತ. A B C ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಬದಿಗಳು ಅಲ್ವಾ, ಸೈಡ್ಸು. ಈಗ ಬದಿಗಳನ್ನು ಯಾವ್ದು ತೊಗೊಳ್ತೀವಿ, ಎ ಅನ್ನು ತೊಗೊಳ್ಬೇಕಾದ್ರೆ ಇದನ್ನು ತೊಗೊಳ್ಳೋಣ. ಇದನ್ನು ಒಂದು A, ಇದು B, ಇದು C ಅಂತ. A ಅಂತ ಹೇಳಿದ್ರೆ ಇಲ್ಲಿ 6 + X ಅಂತ ಹಾಕೊಂಡಿದ್ದೀನಿ. B ಅನ್ನು ಇದನ್ನೆರಡನ್ನು ಆ್ಯಡ್ ಮಾಡಿದಾಗ ನನಗೆ 14 ಬರುತ್ತೆ, ಕೂಡಿಸಿದಾಗ 6 ಮತ್ತು 8 ಕೂಡಿಸಿದಾಗ. C ಅಂತ ಹೇಳಿದ್ರೆ 8 + X ಅಂತ ಬರಿತೀನಿ. ಈಗ ಈ S ಅಂತ ಇದ್ದ ಜಾಗದಲ್ಲಿ S ಅಂತ ಹೇಳಿದ್ರೆ ಏನು, S ಅಂತ ಹೇಳಿದ್ರೆ A + B/2 B + C/2 ಅಂತ ನೀವು ಕಲ್ತಿದ್ದೀರ. S = ಸೆಮಿ ಪೆರಿಮೀಟರ್. A + B + C/2. A ಯಾವುದು ಎಷ್ಟಿದೆ, B ಯಾವುದು ಎಷ್ಟಿದೆ ಅಂತ ಗೊತ್ತಿದೆ ಅಲ್ವಾ. ಇದನ್ನೆಲ್ಲ ಕೂಡಿಸಿ /2 ಮಾಡಬೇಕು. ನೋಡಿ, ಎ ಅನ್ನು ಎಲ್ಲ A B C ಎಲ್ಲವನ್ನು ಆ್ಯಡ್ ಮಾಡಿದ್ದೀನಿ. 28 + 2x ಆಗುತ್ತೆ, x 2x ಆಗುತ್ತೆ /2. 2 ಸಾಮಾನ್ಯ ತೆಗೆದಾಗ 2 14 28 + x. ಆಗ 2 ಕ್ಯಾನ್ಸಲ್ ಆಗಿ S ಎಷ್ಟಾಗುತ್ತೆ, 14 + x ಆಗುತ್ತೆ. S ಇದ್ದ ಜಾಗದಲ್ಲಿ ನಾವೇನು ಬರೀಬೇಕು, 14 + x ಅಂತ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಈ ಫಾರ್ಮುಲಾಕ್ಕೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, 14 + x ಇಂಟು S ಅಂತ ಹೇಳಿದ್ರೆ ಪುನಃ ಇಲ್ಲಿ S ಇರೋದು 14 + x, ಮತ್ತು ಮೈನಸ್ ಇದೆ, ಮೈನಸ್ ಹಾಕ್ತೀರಾ, ಬ್ರ್ಯಾಕೆಟ್ ಹಾಕಿ. A ಅಂತ ಹೇಳಿದ್ರೆ 6 + x ಅದನ್ನು ಬರೀತೀರಾ, ಮತ್ತು ಪುನಃ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ. ಇಲ್ಲಿ ಪುನಃ ಒಂದು S ಅಂದರೆ 14 + x ಮೈನಸ್ B ಅಂತ ಹೇಳಿದ್ರೆ 14 ಮೈನಸ್ 14. ಪುನಃ ಬ್ರ್ಯಾಕೆಟ್ ಹಾಕಿ. S ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ 14 + x ಅಂತ ಬರೀತೀನಿ, ಮೈನಸ್ ಹಾಕಿ ಬ್ರ್ಯಾಕೆಟ್ ಹಾಕಿ ಬರೀತೀನಿ. ಯಾಕೆಂದರೆ ಮೈನಸ್ ಇಲ್ಲಿ ಸೈನ್ ಇರೋದ್ರಿಂದ 8 + x ಅಂತ ಬರೀಬೇಕು. ಮೈನಸ್ ಚಿಹ್ನೆ ಇರೋದ್ರಿಂದ ನಾವು ಈ ಬ್ರ್ಯಾಕೆಟನ್ನು ಹಾಕೊಳ್ತೀವಿ ಮಕ್ಕಳೇ. ಇದನ್ನು ಹಾಗೆ ಬರೀರಿ, 14 + x ಪುನಃ 14 + x. ಇಲ್ಲಿ -6 ಬರ್ತದೆ ನೋಡಿ, ಮೈನಸ್ ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ ಮೈನಸ್ ಇಂಟು ಪ್ಲಸ್ ಪುನಃ -x ಆಗುತ್ತೆ. ಈ 14 + x ಈಗ ನೋಡಿ, ಇಲ್ಲಿ +14x -14x ಕ್ಯಾನ್ಸಲ್ ಆಗಿ ಇಲ್ಲಿ ಉಳ್ಕೊಳ್ಳೋದು x, ಅದನ್ನು ಹಾಗೆ ಬರೆದಿದ್ದೀನಿ. ಇಲ್ಲಿ 14 + x ಅನ್ನು ಬರೆದು -8 ಮೈನಸ್ ಇಂಟು ಪ್ಲಸ್ -x ಆಗುತ್ತೆ. ಇಲ್ಲಿ ಏನಾಯಿತು, +x -x ಕ್ಯಾನ್ಸಲ್, +x -x ಕ್ಯಾನ್ಸಲ್. ಉಳ್ಕೊಳ್ಳೋದು 14 + x ಆಗಿ 14ರಿಂದ 6 ಕಳಿಬೇಕು, 8 ಬರುತ್ತೆ. ಈ x ಅನ್ನು ಹಾಗೆ ಬರೆದಿದ್ದೀನಿ. ಇಲ್ಲಿ 14ರಿಂದ 8 ಕಳೆದ್ರೆ ಎಷ್ಟು ಬರ್ತದೆ, ನಿಮಗೆ 6 ಬರ್ತದೆ. ಈಗ ನೀವು ಗುಣಿಸಿ, 8 6 ಎಷ್ಟು ಬಂತು, 8 6 48 ಬರ್ತದೆ. ಆಗ √14 + x ಇಂಟು 48x. ಇದೆಲ್ಲರಿಗೂ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇದು ಈಕ್ವೇಷನ್ ನಂಬರ್ 1. ಯಾವ ಫಾರ್ಮುಲಾ ಯೂಸ್ ಮಾಡಿದ್ದು ನೀವು, ಹೆರೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ದು. ಈಗ ನಾವೇನು ಮಾಡಬೇಕು, ನಮಗೆ ಗೊತ್ತಿದೆ A = ½ × B × h ಅಂತ ಗೊತ್ತಿದೆ. ಆ ಸೂತ್ರವನ್ನು ಬಳಸಬೇಕು. ಏರಿಯಾ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಒಂದು ಫಾರ್ಮುಲಾ ಗೊತ್ತಿಲ್ಲ, ಅದನ್ನ ½ × B × h ಅಂತ, ಪಾದ ಇಂಟು ಎತ್ತರ. ಈಗ ಇಲ್ಲಿ ನೋಡಿ ಮಕ್ಕಳೇ, ಈ ಟ್ರಯಾಂಗಲ್ ತಗೊಳ್ಳಿ. ದೊಡ್ಡ ಟ್ರಯಾಂಗಲಲ್ಲಿ ಎಷ್ಟು ಟ್ರಯಾಂಗಲ್ ಆಗಿ ನಾನು ಮಾಡಿದ್ದೀನಿ, ABC ಅಲ್ವಾ. ಈ ಚಿಕ್ಕ 3 ಟ್ರಯಾಂಗಲ್ ಮಾಡಿದ್ದೀನಿ. ಯಾವ ಟ್ರಯಾಂಗಲ್ ಅಲ್ಲ, ಇಲ್ಲಿ ನೋಡಿ, ಇದೊಂದು ಟ್ರಯಾಂಗಲ್ A, ಇದೊಂದು ಟ್ರಯಾಂಗಲ್ ಅಲ್ವಾ, AOC ಇದೊಂದು ಟ್ರಯಾಂಗಲ್. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ COD, ಈ ಟ್ರಯಾಂಗಲ್. ಓಕೆನಾ, ಇದೊಂದು ಟ್ರಯಾಂಗಲ್. ಆಮೇಲೆ ಇದು ನಿಮ್ಗೆ ಅರ್ಥ ಆಗಲಿ ಅಂತ ಬರಿತಾ ಇದ್ದೀನಿ. ನೆಕ್ಸ್ಟು ಇಲ್ಲೊಂದು ಟ್ರಯಾಂಗಲ್ ಇದೆ. ಓಕೆ, ಇದೊಂದು ಟ್ರಯಾಂಗಲ್. ಓಕೆ, ಇಲ್ಲಿಂದ ಇದೊಂದು ಟ್ರಯಾಂಗಲ್. ನೆಕ್ಸ್ಟ್ ಒಂದು ಟ್ರಯಾಂಗಲ್, ಇದು ಏನು ಬಿಡಿಸ್ಲಿಲ್ಲಲ್ಲ ಇಲ್ಲಿ, ಇದು ಇಲ್ಲಿಂದ ಇದನ್ನು ಯಾವ ಕಲರಲ್ಲಿ ಹಾಕೋಣ, ರೆಡ್ ಕಲರಲ್ಲಿ ಹಾಕೋಣ. ಓಕೆ, ಇದು ಇನ್ನೊಂದ್ಸಲ ಬರುತ್ತೆ. ಓಕೆ, ಈ ಟ್ರಯಾಂಗಲ್ 3 ಟ್ರಯಾಂಗಲ್ನ ತೊಗೊಳ್ತಾ ಇದ್ದೀನಿ. ಈಗ ನೋಡಿ, 3 ಟ್ರಯಾಂಗಲ್ನ ಸೇರಿಸಿದ್ರೆ ಒಂದು ದೊಡ್ಡ ಟ್ರಯಾಂಗಲ್ ಆಗುತ್ತೆ. ಅರ್ಥ? ಈಗ ನಮಗೆ ಏನೆಲ್ಲ ಗೊತ್ತಿದೆ ಅದನ್ನೆಲ್ಲ ಹಾಕಿ ನಾವು ಏನು ಮಾಡೋಣ, 3 ಟ್ರಯಾಂಗಲ್ದು ಏರಿಯಾವನ್ನು ಪ್ಲಸ್ ಮಾಡಿದಾಗ ಒಂದು ದೊಡ್ಡ ಟ್ರಯಾಂಗಲ್ದು ಏರಿಯಾ, 3 ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕೂಡಿಸಿದಾಗ ನಮಗೆ ದೊಡ್ಡ ತ್ರಿಭುಜದ ವಿಸ್ತೀರ್ಣ ಸಿಗ್ತದೆ. ಹೆರಾನ್ಸ್ ಫಾರ್ಮುಲಾ ಆಯಿತು. ಈಗ ಈ ಫಾರ್ಮುಲಾ ಹಾಕಿ ಸಹ ಮಾಡಬೇಕಾಗುತ್ತೆ. ಆಗ x ವ್ಯಾಲ್ಯೂ ಕಂಡುಹಿಡಲಿಕ್ಕೆ ಆಗುತ್ತೆ. ನೋಡಿ ಮಕ್ಕಳೇ, ಈಗ ಏರಿಯಾ ಆಫ್ ಎ ಟ್ರಯಾಂಗಲ್ AOB, ಇದು AOC ಇದು, ಆಮೇಲೆ AOB ಈ ಟ್ರಯಾಂಗಲ್ ಪ್ಲಸ್ ಈ ಟ್ರಯಾಂಗಲ್, 3 ಟ್ರಯಾಂಗಲ್ನ ಬರೆದಿದ್ದೀನಿ. ಏರಿಯಾ ಆಫ್ ಎ ಟ್ರಯಾಂಗಲ್ AOC, ಏರಿಯಾ ಆಫ್ ಎ ಟ್ರಯಾಂಗಲ್ AOB ಪ್ಲಸ್ ಏರಿಯಾ ಆಫ್ ಎ ಟ್ರಯಾಂಗಲ್
COB. ತ್ರಿಭುಜ AOC ಯ ವಿಸ್ತೀರ್ಣ ಅಂತ ಬರ್ಕೊಳ್ಬೇಕು, ಎಲ್ಲವನ್ನು ಪ್ಲಸ್ ಮಾಡಬೇಕು. ಈಗ AOC ಅಂತ ಹೇಳಿದ ತಕ್ಷಣ ಇಲ್ಲಿ ಅರ್ಧ ಇಂಟು ಪಾದ ಅಂತ ಹೇಳಿದ್ರೆ ಬೇಸ್ ಅಂತ ಹೇಳಿದ್ರೆ AC ಬರ್ತದೆ. AC ಅಂತ ಹೇಳಿದ್ರೆ ಏನು ಮಕ್ಕಳೇ 6 + x AC ಇಂಟು ಇಲ್ಲಿ ಹೈಟ್ ಏನಾಗುತ್ತೆ ಇದಾಗುತ್ತೆ, ಇದು ರೇಡಿಯಸ್ ಆಫ್ ಅ ಸರ್ಕಲ್ ಅಲ್ವಾ, ಇದ್ರದ್ದು ರೇಡಿಯಸ್ ಕೊಟ್ಟಿದ್ದಾರೆ, ಒಂದು ರೇಡಿಯಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಈ ಟ್ರಯಾಂಗಲಿಗೆ ಬಂದಾಗ ಇದ್ರದ್ದು ಬೇಸ್ B ಅಂತ ಹೇಳೋದು ಇದಾಗುತ್ತೆ, ಯಾವುದು BAB. ಆಮೇಲೆ ಹೈಟ್ ಯಾವ್ದು ಬರ್ತದೆ OF ಆಗುತ್ತೆ. ಈ ಟ್ರಯಾಂಗಲ್ ತಗೊಂಡಾಗ, ಈ ತ್ರಿಭುಜ ತಗೊಂಡಾಗ ಇದ್ರದ್ದು ಬೇಸ್ ಎಷ್ಟಾಗುತ್ತೆ, ಇದನ್ನ ಆಡ್ ಮಾಡಿದ್ರೆ ಆಯ್ತು 14 ಆಯ್ತು. ಇದ್ರದ್ದು BC ಎಷ್ಟು ಬರ್ತದೆ ಉದ್ದ 14, ಇದು OD ಹತ್ರ ಎಷ್ಟು ಬರ್ತದೆ 4. ಅದನ್ನೇ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ನೋಡಿ, ಹೇಗೆ ಬರ್ದಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡೆ. ಅರ್ಧ ಇಂಟು ಪಾದ ಇಂಟು ಎತ್ತರ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ. ಇದು ಹಾಫ್, ಈ ಟ್ರಯಾಂಗಲ್ಗೆ ಇದು ಬೇಸು, ಇದು ಹೈಟು. ಈ ಟ್ರಯಾಂಗಲ್ಗೆ, ಯಾವ ಟ್ರಯಾಂಗಲ್ಗೆ AOB ಟ್ರಯಾಂಗಲ್ಗೆ ಹಾಫ್ ಇಂಟು AB ಬೇಸು, ಇದು ಹೈಟು. ಇದರಲ್ಲಿ ಇದು ಬೇಸು, ಇದು ಹೈಟು. ಅದನ್ನು ಹಾಕಿ ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 1s 2 2s, 2 1 2 2 ಈಗ ಇದನ್ನು ನೀವೇನು ಮಾಡಬೇಕಾಗುತ್ತೆ, ಮಲ್ಟಿಪ್ಲೈ ಮಾಡ್ತದೆ. 2 ಇಂಟು x ಪ್ಲಸ್ 6 ಪ್ಲಸ್ 2 ಇಂಟು 8 ಪ್ಲಸ್ ಎಕ್ಸ್ ಪ್ಲಸ್ 2, 14 2 ಎಷ್ಟಾಗುತ್ತೆ 28 ಆಗುತ್ತೆ. ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಮಕ್ಕಳೇ. ಇದನ್ನು 2 ಇಂಟು ಎಕ್ಸ್ 2x ಪ್ಲಸ್ 2 6 12 ಈಗ ಪ್ಲಸ್ 2 8 16 ಪ್ಲಸ್ 2x ಪ್ಲಸ್ 28. ಆಗ 2x ಎಷ್ಟಾಗುತ್ತೆ 4x ಆಗುತ್ತೆ, ಪ್ಲಸ್ 12 10 20 20 40 48 50 56 ಬರ್ತದೆ. ಓಕೆ, ಇದು ಈಕ್ವೇಷನ್ ನಂಬರ್ 2. ಈಗ ನಾನೇನು ಮಾಡಬೇಕಾಗುತ್ತೆ, ಈಕ್ವೇಷನ್ ನಂಬರ್ 1 ಮತ್ತು 2 1 ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಏನು ಸಿಕ್ಕಿದೆ, √14 ಪ್ಲಸ್ ಎಕ್ಸ್ ಇಂಟು 48x ಸಿಕ್ಕಿದೆ. ಇದನ್ನು ಒಂದು ಕಡೆಗೆ ತಗೊಳ್ಳೋಣ ನೋಡಿ. ಒಂದೇ ಕಡೆಗೆ ತಗೊಂಡಿದ್ದೀನಿ. ಅಲ್ಲಿ ಯಾವುದರಲ್ಲಿ ಹೆರೆನ್ಸ್ ಫಾರ್ಮುಲಾದಲ್ಲಿ ಬಂದ ಆನ್ಸರ್ ಇದು. ಹಾಫ್ ಇಂಟು B ಇಂಟು H, ಅರ್ಧ ಪಾದ ಇಂಟು ಎತ್ತರದಲ್ಲಿ ಬಂದ ಉತ್ತರ ಇದು. ಇದೆರಡನ್ನು ನಾವೇನು ಮಾಡಬೇಕು, ಈಕ್ವೇಟ್ ಮಾಡಬೇಕಾಗುತ್ತೆ ಎರಡು ಕಡೆ. ಈಗ ಏನು ಮಾಡಬೇಕು, ಇಲ್ಲಿ ವರ್ಗ ಇದೆ, ಇಲ್ಲಿ ಇಲ್ಲ, ಎರಡು ಕಡೆ ವರ್ಗ, ಸ್ಕ್ವೇರಿಂಗ್ ಬೋತ್ ಸೈಡ್ ಅಂತ ಮಾಡಿ. ಹಾಗೇನಾಗುತ್ತೆ, ಇದು 4x ಪ್ಲಸ್ 56 ಹೋಲ್ ಸ್ಕ್ವಯರ್ ಈಕ್ವಲ್ ಟು ಇಲ್ಲೇನಾಯಿತು 48x ಇಂಟು ಎಕ್ಸ್ ಪ್ಲಸ್ 14 ಹೋಲ್ ಸ್ಕ್ವಯರ್ ಅಂತ ಬಂದ ತಕ್ಷಣ ಈ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಯಿತು. ಆಗ ನನಗೆ ಇಲ್ಲಿ 4. ಅದಕ್ಕಿಂತ ಮೊದಲು ಮಕ್ಕಳೇ ಇದನ್ನು ಒಂದು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 4 ಹೊರಗೆ ತಗೊಂಡಾಗ ಎಕ್ಸ್ ಪ್ಲಸ್ 4 1s 4, 4 1 4, ಇಲ್ಲಿ ಒಂದು ಉಳ್ಕೊಳ್ತು 16, 4 4 16 16 ಹೋಲ್ ಸ್ಕ್ವಯರ್ ಅಂತ ಬರೀತೀರಿ. ಇದು ಹೋಲ್ ಸ್ಕ್ವಯರ್. ಓಕೆ, ಇದನ್ನು ಮಾತ್ರ ಸಿಂಪ್ಲಿಫೈ ಮಾಡ್ಕೊಂಡಿದ್ದು. ಈಕ್ವಲ್ ಟು ಇಲ್ಲಿ 48 ಇಂಟು ಎಕ್ಸ್ ಪ್ಲಸ್ 14 ಅಂತ ಬರೀತೀರ. ಓಕೆ, 48x. ಈಗ ಇದು ಪವರನ್ನು 4 ಸ್ಕ್ವಯರ್ ಅಂತ ಬರೀಲ್ಲ, 4 ಸ್ಕ್ವಯರ್ ಇಂಟು ಎಕ್ಸ್ ಪ್ಲಸ್ 14 ಹೋಲ್ ಸ್ಕ್ವಯರ್ ಈಕ್ವಲ್ ಟು 48x ಇಂಟು ಎಕ್ಸ್ ಪ್ಲಸ್ 14 ಅಂತ ಬರೀತೀರ. ಈಗ ಯಾಕೆ ಈಗ ಮಾಡಿದೆ ಅಂತ ಹೇಳಿದ್ರೆ ಆನ್ಸರ್ ಈಸಿಯಾಗಿ ಸಿಗಲಿ ಅಂತ. ಓಕೆನಾ. ಈಗ ನಾನೇನು ಮಾಡ್ತೀನಿ, ಈ ಎಕ್ಸನ್ನು ಇಲ್ಲೇ ಇಟ್ಕೊಳ್ತೀನಿ. 4 ಸ್ಕ್ವಯರ್ ಇಂಟು ಎಕ್ಸ್ ಪ್ಲಸ್ 14 ಹೋಲ್ ಸ್ಕ್ವಯರ್ ಬೈ ಈ 48 ಮತ್ತು ಎಕ್ಸ್ ಪ್ಲಸ್ 14 ಇಲ್ಲಿ ಬರಿತೀನಿ. ಬರಿಬೋದಲ್ಲ, 48 ಮತ್ತು ಎಕ್ಸ್ ಪ್ಲಸ್ 14 ಇಲ್ಲಿ ಬರಿತೀನಿ ಕೆಳಗೆ. ಈಕ್ವಲ್ ಟು ಏನಂತ ಬರಿತೀನಿ, ಇಲ್ಲಿ ಎಕ್ಸ್. ಅರ್ಥ ಆಯ್ತಲ್ಲ. ಈಗ ನೋಡಿ, ಎಕ್ಸ್ ಪ್ಲಸ್ 14 ಒಂದು ಎಕ್ಸ್ ಪ್ಲಸ್ 14 ಕ್ಯಾನ್ಸಲ್ ಆಯಿತು. ಈಗ 4 4 ಎಷ್ಟು ಬಂತು, 16 ಇಂಟು ಎಕ್ಸ್ ಪ್ಲಸ್ 14 ಡಿವೈಡೆಡ್ ಬೈ 48. 16 ಎಷ್ಟಲಿ, 16 1 16 3 48 ಈಕ್ವಲ್ ಟು ಎಕ್ಸ್ ಅಲ್ವಾ. ಈಗ ಇದನ್ನು ಅಡ್ಡ ಗುಣಕಾರ ಮಾಡೋಣ. ಎಕ್ಸ್ ಪ್ಲಸ್ 14 ಈಕ್ವಲ್ ಟು 3x. ಈಗ 3x ಇದನ್ನು ಈಚೆ ತಂದಾಗ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 14. ಆಗ 14 ಈಕ್ವಲ್ ಟು 3x ಇಂದ ಎಕ್ಸ್ ಹೋದ್ರೆ ಎಷ್ಟಾಗುತ್ತೆ 2x. 2x ಇಸ್ ಈಕ್ವಲ್ ಟು 14. ಎಕ್ಸ್ ಇಸ್ ಈಕ್ವಲ್ ಟು 14 ಬೈ 2 ಎಷ್ಟಾಗುತ್ತೆ 2 7 14. 7 ಎಕ್ಸ್ ಬೆಲೆ ಎಷ್ಟಾಯಿತು 7 ಆಯಿತು. ಏನನ್ನು ಕೇಳಿದ್ದಾರೆ ಅವರು, ನಮಗೆ ಸೈಡನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಎ ಅಂತ ಹೇಳಿದ್ರೆ ನಮ್ಗೆ ಏನಂತ ತೊಗೊಂಡಿದ್ದೀವಿ ನಾವು, ಎಕ್ಸ್ ಪ್ಲಸ್ ಬಿ ಅಂತ ತೊಗೊಂಡಿದ್ದೀವಿ. ಆಗ ಎಕ್ಸ್ ಪ್ಲಸ್ ಬಿ ಅಂತಂದರೆ ಎಕ್ಸ್ ಪ್ಲಸ್ 6 ಅಂತ ತೊಗೊಂಡಿದ್ದೀವಿ. ಆಗ 7 ಪ್ಲಸ್ 6 ಎಷ್ಟಾಗುತ್ತೆ 13 ಸೆಂಟಿಮೀಟರ್ ಆಗುತ್ತೆ. ಬಿ ಅಂತ ಹೇಳಿದ್ರೆ ಗೊತ್ತಿದೆ, ಅವರೇ ಕೊಟ್ಟಿದ್ದಾರೆ 14 ಅಂತ. ಸಿ ಅಂತ ಹೇಳಿದ್ರೆ 8 ಪ್ಲಸ್ ಎಕ್ಸ್. 8 ಎಕ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ 7 ಅಂತ. ಆಗ 8 ಮತ್ತು 7 ಆ್ಯಡ್ ಮಾಡಿದಾಗ ನಿಮಗೆ ಎಷ್ಟು ಬಂತು 15 ಸೆಂಟಿಮೀಟರ್. ಆಗ ಎ ಅಂತ ಹೇಳಿದ್ರೆ ಏನದು, ಯಾವ ಸೈಡದು, ಎ ಸಿ ಸೈಡು. ಸಿ ಅಂತ ಹೇಳಿದ್ರೆ ಎ ಬಿ ಸೈಡ್.
ಈಗ ಎಲ್ಲ ಸೈಡ್ಗಳು ನಿಮಗೆ ಸಿಕ್ತು. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ ಹೇಳಿದ್ರು ಆಪೋಸಿಟ್ ಸೈಡ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಸರ್ಕಮ್ಸ್ಕ್ರೈಬಿಂಗ್ ಎ ಸರ್ಕಲ್ ಸಪ್ಲಿಮೆಂಟರಿ ಆಂಗಲ್ಸ್ ಅಟ್ ದ ಸೆಂಟರ್. ಇಲ್ಲಿ ಆಪೋಸಿಟ್ ಸೈಡ್ಸ್ ಇದೆ. ನಾವು ಪ್ರೂವ್ ಮಾಡಬೇಕಾಗಿದ್ದು ಈ ಆಂಗಲ್ ಪ್ಲಸ್ ಈ ಆಂಗಲ್ ಈಕ್ವಲ್ ಟು 180 ಡಿಗ್ರಿ, ಅಥವಾ ಇದೆರಡು ಈ ಆಂಗಲ್ ಮತ್ತು ಈ ಎರಡು ಆಂಗಲ್ನ ಏನು ಮಾಡಬೇಕು, ಈಕ್ವಲ್ ಟು 180 ಡಿಗ್ರಿ ಅಂತ ಪ್ರೂವ್ ಮಾಡಬೇಕು. ಯಾವುದಾದ್ರೂ ಒಂದನ್ನು ಪ್ರೂವ್ ಮಾಡಬೇಕು. ಒಂದನ್ನು ಪ್ರೂವ್ ಮಾಡಿದ್ರೆ ಇನ್ನೊಂದು ಪ್ರೂವ್ ಆಗುತ್ತೆ. ಓಕೆ, ಅದನ್ನು ಬರೆದಿದ್ದೀನಿ. AOD ಪ್ಲಸ್ BOC ಈಕ್ವಲ್ ಟು 180 ಡಿಗ್ರಿ, ಅಥವಾ ನೀವೇನು ಬರಿತೀರಾ, AOB ಪ್ಲಸ್ DOC ಈಕ್ವಲ್ ಟು 180 ಡಿಗ್ರಿ ಅಂತ ಬರಿತೀರಿ. ಓಕೆನಾ? ಈಗ ಕನ್ಸ್ಟ್ರಕ್ಷನ್ ಏನು ಮಾಡ್ತೀರಾ, ಕನ್ಸ್ಟ್ರಕ್ಷನ್ ಮಾಡಬೇಕಾಗಿದೆ ಎಲ್ಲವನ್ನ ಜಾಯಿನ್ ಮಾಡ್ತೀರಾ. ಯಾವುದೋ O ಇಂದ ಜಾಯಿನ್ ಮಾಡ್ತೀರಿ. ಇದು ನಿಮಗೆ ಗೊತ್ತಿದೆ. OE ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಟ್ಯಾಂಜೆಂಟಿಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ರೇಡಿಯಸ್ ಬರುತ್ತೆ ಅಲ್ವಾ? ಇದನ್ನೆಲ್ಲ ಜಾಯಿನ್ ಮಾಡಿ ಮಕ್ಕಳೇ, ಇದನ್ನು. ಓಕೆನಾ? ಇದನ್ನು ಜಾಯಿನ್ ಮಾಡಿ. ಈಗ ನಾವು ಯಾಕೆ ಈಗ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ ಇದು ಫುಲ್ ಸೇರಿದ್ರೆ ಎಷ್ಟು ಬರ್ತದೆ, 360 ಡಿಗ್ರಿ ಬರ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಅರ್ಥ ಆಯ್ತಲ್ವ? ನಮಗೆ ಟ್ರಯಾಂಗಲ್ ಬೇಕು. ಟ್ರಯಾಂಗಲ್ ತೆಗೆದು ಅದು ಏನು ಮಾಡಬೇಕು, ಒಂದಕ್ಕೊಂದು ಟ್ರಯಾಂಗಲ್ ಕಾನ್ಗ್ರುಯೆಂಟ್ ಅಂತ ಪ್ರೂವ್ ಮಾಡಬೇಕು. ಆಗ ನಾವೇನು ಮಾಡಿದ್ವಿ, ಕನ್ಸ್ಟ್ರಕ್ಷನ್ ಜಾಯಿನ್ OD ಇದು ಫಸ್ಟೇ ಜಾಯಿನ್ ಮಾಡಿರ್ತೀವಿ. ಯಾಕೆಂದರೆ ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ರೇಡಿಯಸ್ಸು ನಮಗೆ ಬೇಕಾಗಿದ್ದು 10.2. OE ಮತ್ತು OF ಮತ್ತು OG ಮತ್ತು OH ಅನ್ನು ಜಾಯಿನ್ ಮಾಡಿದ್ದೀವಿ. ಮತ್ತು ಇದನ್ನು OD OB ಇದನ್ನೆಲ್ಲ ಜಾಯಿನ್ ಮಾಡಿದ್ದೀವಿ, OC ಅಂತ. ಓಕೆ, ಇದು ನಾವು ಮಾಡೋಂಥ ಕನ್ಸ್ಟ್ರಕ್ಷನ್. ಈಗ ನಮಗೆ ಟ್ರಯಾಂಗಲ್ ಯಾವುದಾದ್ರೂ ಒಂದು ಟ್ರಯಾಂಗಲ್ನ ತೊಗೊಳ್ಳೋಣ. ನಾವಿಲ್ಲಿ AOE ಟ್ರಯಾಂಗಲ್, AOE ಈ ಟ್ರಯಾಂಗಲ್ ಮತ್ತು AOH ಟ್ರಯಾಂಗಲ್ ತೊಗೊಂಡಿದ್ದೀವಿ. ಯಾಕೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಇದನ್ನ ನೋಡಿದ ತಕ್ಷಣ ನಮಗೆ ಇದು ಸರ್ಕಲ್ ಹೀಗೆ ಬರಬೇಕಿತ್ತು ಮಕ್ಕಳಿದು ಟಚ್ ಆಗಬೇಕು ಅಲ್ವಾ? ಈ ಸರ್ಕಲ್ ಇಲ್ಲಿಗೆ ಟಚ್ ಆಗಬೇಕು. ಆಗ ನಮ್ಗೆ ಇದನ್ನು ನೋಡಿದ ತಕ್ಷಣ ಏನಂತ ಗೊತ್ತಾಯಿತು, ಇದೆರಡು ಏನಾಗುತ್ತೆ, ಇದು ಎಕ್ಸ್ಟರ್ನಲ್ ಪಾಯಿಂಟ್, ಎಕ್ಸ್ಟರ್ನಲ್ ಪಾಯಿಂಟು. ಆಮೇಲೆ ನಮಗೆ ಈ ಟ್ರಯಾಂಗಲ್, ಈ ಹೊರಗಿನ ಎರಡು ಟ್ರಯಾಂಗಲ್ನ ತೊಗೊಂಡಾಗ ಇದು ಮತ್ತು ಈ ಟ್ರಯಾಂಗಲ್, ಈ ಎರಡು ಟ್ರಯಾಂಗಲ್ನ ತೊಗೊಂಡಾಗ ಇದೆರಡು ಏನಾಗುತ್ತೆ ಮಕ್ಕಳೇ, ರೇಡಿಯಸ್ ಆಗುತ್ತೆ. ಅದನ್ನೇ ಬರ್ದಿದ್ದೀನಿ. ಇದು ಕಾಮನ್ ಆಗುತ್ತೆ. OA ಈಕ್ವಲ್ ಟು OA ಕಾಮನ್ ಅಂತ ಬರಿತೀನಿ. ನೆಕ್ಸ್ಟು OE ಈಕ್ವಲ್ ಟು OH ಅದೇನಾಗುತ್ತೆ, ರೇಡಿಯಸ್ ಆಫ್ ಸೇಮ್ ಸರ್ಕಲ್ ಆಗುತ್ತೆ, ರೇಡಿಯಸ್ ಆಗುತ್ತೆ. ನೆಕ್ಸ್ಟು AE ಈಕ್ವಲ್ ಟು AH. AE ನಮಗೆ ಗೊತ್ತಿದೆ ಹೇಗೆ, AE ಈಕ್ವಲ್ ಟು AH ಹೇಗೆ, ಎಲ್ಲಿಂದ ಗೊತ್ತಾಯ್ತು ನಿಮಗೆ, 10.2 ಟ್ಯಾಂಜೆಂಟ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್. ಅದೇ ಥರ ಈ ಟ್ರಯಾಂಗಲ್ನು ತೊಗೊಂಡಾಗ ಈ ಎರಡು ಟ್ರೂ ಟ್ರಯಾಂಗಲ್ಸ್ ಏನಾಗುತ್ತೆ, ಕಾನ್ಗ್ರುಯೆಂಟ್ ಆಗುತ್ತೆ. ಕಾನ್ಗ್ರುಯೆಂಟ್ ಆಯಿತು ಅಂತ ಹೇಳಿದಾಗ ಇದನ್ನು ನಾನು ಆ್ಯಂಗಲ್ 1 ಅಂತ ಕೊಟ್ಟಿದ್ದೀನಿ, ಇದನ್ನು ಆ್ಯಂಗಲ್ 2 ಅಂತ ಕೊಟ್ಟಿದ್ದೀನಿ. ಆಗ ಆ್ಯಂಗಲ್ 1 ಆ್ಯಂಗಲ್ 2 ಈಕ್ವಲ್ ಆಗುತ್ತೆ. ಸಿಮಿಲರ್ಲಿ ಈ ಎರಡು ಟ್ರಯಾಂಗಲನ್ನು ತೊಗೊಂಡಾಗ ಈ ಆ್ಯಂಗಲ್ ಏನಾಗುತ್ತೆ, ಸಮ ಆಗುತ್ತೆ. 5 ಮತ್ತು 6 ಈಕ್ವಲ್ ಆಗುತ್ತೆ. 7 ಮತ್ತು 8 ಈಕ್ವಲ್ ಆಗುತ್ತೆ. ಅದನ್ನು ಬರೆದಿದ್ದೀನಿ. ಮತ್ತು ನಾನೇನು ಮಾಡ್ತೀನಿ, ಎಲ್ಲ ಆ್ಯಂಗಲನ್ನು ಆ್ಯಡ್ ಮಾಡಿದಾಗ, ಇದು ಸರ್ಕಲ್ ಒಳಗಿರುವಂಥದ್ದು, ಎಲ್ಲ ಆ್ಯಂಗಲನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರ್ತದೆ, 360 ಡಿಗ್ರಿ ಬರ್ತದೆ. ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2 ಅಂತ. ಆಗ ನನಗೆ ಆನ್ಸರ್ ಬರಬೇಕಲ್ಲ, ನನಗೆ ಇದೆರಡು ಆ್ಯಂಗಲ್ ಮತ್ತು ಇದೆರಡು ಆ್ಯಂಗಲ್ ಪ್ರೂವ್ ಮಾಡೋಣ ಅಂತಿದ್ದೀನಿ. ಆಗ ನಾನೇನು ಮಾಡ್ತೀನಿ, ಇದನ್ನು ಯಾವ ಆ್ಯಂಗಲ್ ಎಲ್ಲ ಬರಬೇಕು ನನಗೀಗ, 1 ಮತ್ತು 8 ಬರಬೇಕು ಅಲ್ವಾ? ಅದನ್ನು ಬರ್ಕೊಳ್ಳಿ, 1 ಮತ್ತು 8. ನೆಕ್ಸ್ಟ್ ಇಲ್ಲಿ 4 ಮತ್ತು 5 ಅದನ್ನು ನೋಡ್ಕೊಳ್ಬೇಕಷ್ಟೇ. ಆಗ ನೀವು 1 ಮತ್ತು 8 ನಮಗೆ ಗೊತ್ತಿದೆ, 1 ಈಕ್ವಲ್ ಟು 2. ಆಗ ಇದೆರಡು ಅದರ ಬದಲಿಗೆ ನಾನೇನಿದೆ 2 ಟೈಮ್ಸ್ 1 ಬೇಕಲ್ವಾ, 2 ಟೈಮ್ಸ್ 1 ಪ್ಲಸ್ 4 ಬೇಕು ನಮಗಿಲ್ಲಿ. ಇಲ್ಲಿ 3 ಮತ್ತು 4 ಈಕ್ವಲ್ ಅಂತ ಬರ್ತೀನಿ. ಆಗ 2 ಟೈಮ್ಸ್ 4 ಅಂತ ಬರಿತೀನಿ. 3 ಬದಲಿಗೆ 4 ಅಂತಲೇ ಬರಿತೀನಿ. ಇಲ್ಲಿ ನನಗೆ ಆ್ಯಂಗಲ್ 5 ಬೇಕು ಅಲ್ವಾ, ಆ್ಯಂಗಲ್ 5 ಬೇಕು. ಆಗ ನಾನು ಏನು ಮಾಡಿದೆ, 2 ಟೈಮ್ಸ್ 6 ಬದಲಿಗೆ 2 ಟೈಮ್ಸ್ 5 ಅಂತ ಬರಿತೀನಿ. ಯಾಕಂದರೆ 5 ಮತ್ತು 6 ಈಕ್ವಲ್, 3 ಮತ್ತು 4 ಈಕ್ವಲ್. ನೆಕ್ಸ್ಟ್ ನನಗೆ ಬೇಕಾಗಿದೆ 8 ಬದಲಿಗೆ ನಾನು 7 ಮತ್ತು ಇದನ್ನು ಸೇರಿಸಿ 2 ಟೈಮ್ಸ್ 8 ಈಕ್ವಲ್ ಟು 360 ಡಿಗ್ರಿ ಅಂತ ಬರಿತೀನಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ನೋಡಿ, ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2 ಆಗಿರೋದ್ರಿಂದ ನಾನು ಇದೆರಡರ ಬದಲಿಗೆ ಯಾವುದಾದ್ರು ಒಂದನ್ನು ತೊಗೊಳ್ತೀನಿ. ಅದು ನೋಡ್ಕೊಳ್ತೀನಿ ಇಲ್ಲಿ ಏನು ಬೇಕು ಅಂತ. ಅದನ್ನೇ ನೋಡಿಕೊಂಡು ನನಗೆ ಆ್ಯಂಗಲ್ 1 ಬೇಕು. ಆಗ ಇದನ್ನು ಬದಲಿಗೆ ನಾನು 2 ಸಲ 1 ಅಂತ ಬರಿತೀನಿ. ಅರ್ಥ ಆಯ್ತಲ್ಲ? ಇಲ್ಲಿ 2 ಸಲ 4 ಅಂತ ಬರಿತೀನಿ. ಅದೇ ಥರ ಇಲ್ಲೆಲ್ಲವೂ 2 ಕಾಮನ್ ಆಗುತ್ತೆ. 2 ಹೊರಗೆ ತೆಗೆದು ಆ್ಯಂಗಲ್ 1, ಆ್ಯಂಗಲ್ 4, ಆ್ಯಂಗಲ್ 5, ಆ್ಯಂಗಲ್ 8 ಈಕ್ವಲ್ ಟು 360 ಡಿಗ್ರಿ. ಆಗ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಈ 2 ಕೆಳಗೆ ಹಾಕ್ತೀನಿ. ಆಗ ಎಷ್ಟಾಗುತ್ತೆ, 180 ಡಿಗ್ರಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದು ಕೇಳಿರೋದೇನು ಪ್ರೂವ್ ಆಗಿದೆ.